ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಲಕ್ಷ್ಮಿ ಬಾಗಲಕೋಟೆ. ರಾಜರಾಜೇಶ್ವರಿ ನಗರ ವಿಭಾಗದಲ್ಲಿ ನಡೆದಿರುವ ಭೂಗತ ವಿದ್ಯುತ್ ಕೇಬಲ್ ಅಳವಡಿಕೆ ಕಾಮಗಾರಿಯ ಬಗ್ಗೆ ಗಂಭೀರ ಆರೋಪಗಳು ಕೇಳಿಬಂದಿವೆ. ಸುಮಾರು 2 ವರ್ಷಗಳ ಹಿಂದೆ ಪೂರ್ಣಗೊಂಡಿದೆ ಎಂದು ಹೇಳಲಾದ ಈ ಕಾಮಗಾರಿ ಈಗ ಸಾರ್ವಜನಿಕ ಸುರಕ್ಷತೆಗೆ ದೊಡ್ಡ ಆತಂಕವನ್ನ ತಂದಿಟ್ಟಿದೆ. ನಿಯಮಾನುಸಾರವಾಗಿ 3.5 ರಿಂದ 4 ಅಡಿ ಆಳದಲ್ಲಿ ಅಳವಡಿಸಬೇಕಾದಂತಹ ಹೈ ವೋಲ್ಟೇಜ್ ಕೇಬಲ್ಗಳನ್ನ ಕೇವಲ 1 ಅಡಿ ಆಳದಲ್ಲಿ ಹೂಳಲಾಗಿದೆ ಎಂಬ ಆರೋಪವೂ ಸಹ ಈಗ ಕೇಳಿ ಬಂದಿದೆ. ಇದು ಕೇವಲ ನಿಯಮ ಉಲ್ಲಂಘನೆ ಅಷ್ಟೇ ಅಲ್ಲದೆ ಸಾರ್ವಜನಿಕರ ಜೀವನಕ್ಕೆ ಸಹ ನೇರ ಅಪಾಯವನ್ನುಂಟು ಮಾಡುವ ನಿರ್ಲಕ್ಷ್ಯವಾಗಿದೆ. ಹಾಗಾದ್ರೆ ಸ್ಥಳೀಯರು ನೀಡಿದ ಮಾಹಿತಿಯ ಪ್ರಕಾರ ಬೆಸ್ಕಾಂ ಸಹಾಯಕ ಇಂಜಿನಿಯರ್ ಶಿವಶಂಕರ್ ಅವರ ಸಮ್ಮುಖದಲ್ಲೇ ಕೇಬಲ್ಗಳ ಆಳವನ್ನು ಅಳೆಯಲಾಗಿದ್ದು ಕಾಮಗಾರಿಯ ಕಳಪೆಯ ಗುಣಮಟ್ಟ ಸ್ಪಷ್ಟವಾಗಿದೆ. ಬಂಧುಗಳೇ ನಮಸ್ಕಾರ, ನಾನು ನಿಮ್ಮ LG1 KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ 4 ವರ್ಷಗಳಿಂದ ಏನಿದು ಬೆಂಗಳೂರು ನಗರದಾದ್ಯಂತ ಮತ್ತು ರಾಜ್ಯದಲ್ಲೂ ಇರ್ಬೋದು ಈ ರೀತಿಯ ಏನು ಬೆಸ್ಕಾಂನಿಂದ ಅಂಡರ್ಗ್ರೌಂಡ್ ಕೇಬಲ್ಗಳು ಅಂತ ಒಂದು ಪದ್ಧತಿ ಬಂತು. ಏನು ಮೇಲ್ಗಡೆ ಹೋಗುವಂಥ ಲೈನ್ಗಳನ್ನೆಲ್ಲ ತೆಗಿತೀವಿ, ಎಲ್ಲವನ್ನು ಅಂಡರ್ಗ್ರೌಂಡಲ್ಲೇ ಹೋಗಬೇಕು. ಯಾಕೆಂದರೆ ವಿನಾಕಾರಣ ಸುಮ್ಮನೆ ಮೇಲ್ಗಡೆ ಇದ್ರೆ ತೊಂದರೆ ಆಗುತ್ತೆ. ಯಾವ ಕಾರಣಕ್ಕೆ ಸರ್ ಅದು ಅಂಡರ್ಗ್ರೌಂಡ್ ಕೇಬಲ್ ಮಾಡಿದ್ದು ನೀವು? ಅದು ಓವರ್ ಟು ಈಜಿ ತಿಳ್ಕೊಳ್ಳಿ, ಏನಕ್ಕೆ ಮಾಡಿದ್ದೆ ಹೇಳಿ ಸರ್? ಓವರ್ ಟು ಈಜಿ ಕೇಬಲ್ ಪ್ರಾಜೆಕ್ಟ್ ಮಾಡಿದಾಗ ಕೇಬಲ್ ಹಾಕಿದ್ದು. ಆ ಪ್ರಾಜೆಕ್ಟ್ ಯಾವಾಗ ಶುರುವಾಗಿದ್ದು ಸರ್? ಅದು 3-4. ಇವರು ಶಿವಶಂಕರ್ ಅಂತ ರಾಜರಾಜೇಶ್ವರಿ ನಗರ ವಿಭಾಗದ ಅಸಿಸ್ಟೆಂಟ್ ಇಂಜಿನಿಯರು, ಬೆಸ್ಕಾಂನ AE. ನಾವು ಈಗ ನಿಂತಿರುವಂತಹ ಸ್ಥಳ ರಾಜರಾಜೇಶ್ವರಿ ನಗರ ವ್ಯಾಪ್ತಿಗೆ ಒಳಪಡುವಂತಹ ಪ್ರಮೋದ್ ಲೇಔಟ್ ಅಂತ ಇದ್ದೀವಿ. ಇಲ್ಲಿ ಏನು ಅಂಡರ್ಗ್ರೌಂಡ್ ಕೇಬಲ್ಗಳು ಬೆಸ್ಕಾಂನ ಪ್ರಕಾರ ಎಷ್ಟಡಿ ಇಲ್ಲಿ ಇರಬೇಕು ಸರ್ ಈ ಕೇಬಲ್? 3 ಅಡಿ ಸರ್. 3-4 ಅಡಿ ಸರ್. ಮೀಟರ್ ಹೇಳಿ ಸರ್. 3 ಮೀಟರ್. 3 ಮೀಟರ್. ಅದನ್ನ ಕರೆಕ್ಟ್ ಆಗಿ ಹೇಳ್ಬೇಕು ನೋಡಿ. ಈಗ ಇದು ವಿಡಿಯೋ ಆಗ್ತಾ ಇದೆ, ಲೈವ್ ಆಗ್ತಾ ಇದೆ. ಎಷ್ಟು ಇಂಚ್ ಇದೆ ಹಂಗೆ ಹೇಳೋಣ ಬಾಯಿನಲ್ಲಿ? 12 ಇಂಚ್ ಇದೆ. 12 ಇಂಚ್ 1 ಅಡಿ ಇದೆ. ಎಷ್ಟು ಇರಬೇಕು ಸರ್? 3 ರಿಂದ 3.5 ಅಡಿ ಇರ್ಬೇಕು. ಯಾಕೆ ಆ ನಿಯಮ ಇರೋದೇನಕ್ಕೆ? ಅದೇ ಸೇಫ್ಟಿಗೋಸ್ಕರ. ಏನಾದರೂ ಪಂಚಸ್ಸು ಅಥವಾ ಸ್ಯಾನಿಟರಿ ವರ್ಕು ಅಥವಾ ಏನೇ ಒಂದು ವರ್ಕು, ರೋಡ್ ವರ್ಕ್ ಮಾಡಬೇಕಾದ್ರೆ ಅದು ಸೇಫ್ಟಿ ಅಂತ ಅಲ್ವಾ? ಇವಾಗ ಈ ಕೆಲಸಗಳು ನಡಿಬೇಕಾದಾಗ ನಿಮ್ಮ ಜವಾಬ್ದಾರಿಗಳೇನು? ಯಾಕೆಂದ್ರೆ ಇದನ್ನ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿರ್ತೀರಾ, ಗುತ್ತಿಗೆ ಕೊಟ್ಟಿರ್ತೀರಾ, ಗುತ್ತಿಗೆದಾರ ಮಾಡ್ತಾನೆ. ಬೆಸ್ಕಾಂನ ಈ ಕೆಲಸ ನಡಿಬೇಕಾದಾಗ ಜವಾಬ್ದಾರಿಗಳೇನು? ಅದು ಸೂಪರ್ವೈಸಿಂಗ್ ಮಾಡಬೇಕು. ಕೇಬಲ್ ಅಂದರೆ ಒಂದೊಂದು 5-10 ಮೀಟರ್ ಪಂಚ್ ಮಾಡಿಸಿ ಎಲ್ಲಿ ಕೇಬಲ್ ರನ್ ಆಗಿದೆ, ಸೊ ಎಷ್ಟು ಡೆಪ್ತಲ್ಲಿ ಹೋಗ್ತದೆ ಅಂತ ಮಾಡಿದ್ವಿ. ಅದು ಜವಾಬ್ದಾರಿ. ಆಮೇಲೆ ಯಾವುದೇ ಕಾಮಗಾರಿಗಾಗಲಿ ನೀವು ಗುತ್ತಿಗೆ ಕೊಟ್ಬಿಡ್ತೀರಾ, ಕಾಂಟ್ರಾಕ್ಟ್ ಕೊಟ್ಬಿಡ್ತೀರಾ. ಬೆಸ್ಕಾಂಗೂ ಗುತ್ತಿಗೆದಾರಂಗೂ ಸಂಬಂಧ ಏನೂ ಇರಲ್ವಾ? ಇದೆ ಸರ್. ಈಗ ಈ ತರ ಕೆಲಸ ನಡಿಬೇಕಾದಾಗ ಖುದ್ದು ಒಬ್ಬರನ್ನ ನೀವು ಇಟ್ಟಿರ್ಲೇಬೇಕಲ್ವಾ? ಸೂಪರ್ವೈಸಿಂಗ್ ಮಾಡ್ಲೇಬೇಕಲ್ವಾ? ಮಾಡ್ಬೋದು, ಇಲ್ಲ ನನ್ನ ಪರವಾಗಿ ನೀವೇ ಮಾಡ್ಬೇಕು ಅಂತಲ್ಲ, ನಿಮ್ ಪರವಾಗಿ ನಿಮ್ಮ ಬೆಸ್ಕಾಂನ ಸಿಬ್ಬಂದಿಗಳು ಯಾರಾದ್ರೂ ಇದರಲ್ಲಿ ಪರಿಣಿತಿ ಇರುವಂತವ್ರನ್ನ ಅಥವಾ ನೀವೇನು ಹೇಳ್ಕೊಟ್ಟಿರ್ತೀರಾ, ಹಿಂಗ್ ಇರ್ಬೇಕಪ್ಪ, ಇದು ನೋಡ್ಕೊ ಅಂತ ಹೇಳಿ ಎಷ್ಟು ಮೀಟರ್ ಒಂದ್ಸಲಿ ನೀವು ಚೆಕ್ ಮಾಡ್ಬೇಕಿತ್ತು ಈ ತರದ ಕೆಲಸನ? ಅಂದ್ರೆ ಅಲ್ಲಿ ಒಂದು ಸೈಟ್ ಒಂದೇ ರೋಡ್ ಇದೆ, 100 ಮೀಟರ್ ಸರ್. ಈಗ ಇಲ್ಲಿಂದ ಅಲ್ಲಿ ಎಷ್ಟು ಮೀಟರ್ ಆಗ್ಬೋದು? 10 ಮೀಟರ್. ಈಗ ನನ್ನ ಪ್ರಕಾರ ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಈ ರಸ್ತೆ ಪೂರ್ತಿ ಇಷ್ಟೇ ಇರುತ್ತೆ ಅನ್ಸುತ್ತಲ್ವಾ? ಇರ್ಬೋದೇನೋ, ಯಾಕಂದ್ರೆ ಅಂಡರ್ಗ್ರೌಂಡ್ ಕೇಬಲ್ ಅಲ್ವಾ. ಈಗ ಟ್ರಾವೆಲ್ಸ್ ಏನಣ್ಣ ಆಯ್ತು? ಏನಾಯ್ತು ಅದು ಸಿಗ್ತಾ ಡೀಟೇಲ್ಸು? ಅದೊಂದ್ಸಲಿ ಚೆಕ್ ಮಾಡಿಸಿ. ಈ ರೀತಿಯಾಗಿ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯತನ, ಮತ್ತೆ ಯಾರಿಗೋ ಒಂದು ಗುತ್ತಿಗೆ ಕೊಟ್ಬಿಟ್ಟಿದೀವಿ, ಅವನು ಕೆಲಸ ಮಾಡ್ತಾನೆ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕೂತಿರುವಂತಹ ಅಧಿಕಾರಿಗಳೇ ಹೆಚ್ಚು. ಎಲ್ಲೆಲ್ಲಿ ಯಾರು ಅಪಾರ್ಟ್ಮೆಂಟ್ ಕಟ್ತಾರೆ, ಯಾರ್ಯಾರು ದೊಡ್ಡ ದೊಡ್ಡ ಫ್ಲಾಟ್ ಕಟ್ತಾರೆ, ಎಷ್ಟು ಅಡಿ ಟ್ರಾನ್ಸ್ಫಾರ್ಮರ್ ಹಾಸ್ಕೊತಾರೆ, ಅವ್ರ ಹತ್ರ ಎಷ್ಟು ಲಕ್ಷ ಎಷ್ಟು ಕೋಟಿ ಡೀಲ್ ಮಾಡೋಣ ಅಂತ ಹೇಳುವಂತ ಕೂತಿರುವಂತ ಅಧಿಕಾರಿಗಳು. ಯಾಕೆಂದ್ರೆ ಕಳೆದ 2-3 ವರ್ಷಗಳಿಂದ ಬೆಸ್ಕಾಂ ಆಗಿರುವಷ್ಟು ಭ್ರಷ್ಟಾಚಾರ, ಲಂಚಗುಳಿತನ ಮತ್ತು ಟ್ರ್ಯಾಪ್, ACB ಮತ್ತು ಲೋಕಾಯುಕ್ತಗೆ ಟ್ರ್ಯಾಪ್ ಆಗಿರುವಂತದ್ದು ಅತಿ ಹೆಚ್ಚು ಅಂದ್ರೆ ಬೆಸ್ಕಾಂ ಅಧಿಕಾರಿಗಳೇ. ನುಂಗಣ್ಣದಿರು ಬಂದು ಕೂತಿರುವಂತದ್ದು. ಇಲ್ಲಿ ಜನರು ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾ ಇರುವಂತ ಮೂರ್ಖರು. ಈಗ ಹೇಳ್ತಾರೆ, ಏನು AE ಶಿವಶಂಕರ್ ಅವ್ರು ಇಲ್ಲಿ ಬಂದಿದ್ದಾರೆ, ನಾವು ಇನ್ಸ್ಪೆಕ್ಷನ್ ಮಾಡಿಸೋದಕ್ಕೆ ಕಳಿಸಿದ್ದು. ಅವ್ರು ಹೇಳ್ತಾರೆ 3.5-4 ಅಡಿ ಒಳಗಡೆ ಇರಬೇಕು ಅಂದ್ರೆ 1 ಮೀಟ್ರು, 1.25 ಮೀಟ್ರು ಅಂದ್ರೆ 5 ಅಡಿ. ಆದ್ರೆ ಇಲ್ಲಿ ಇವರು 3 ರಿಂದ 3.5 ಅಡಿ. ಆಯ್ತು, 3.5 ಅಡಿ ಇದ್ರು ಒಳ್ಳೇದು. ಯಾಕೆಂದ್ರೆ ಇದೆಲ್ಲ ರೆಸಿಡೆನ್ಷಿಯಲ್ ಏರಿಯಾ. ಇದು BWSSB ಕನೆಕ್ಷನ್ ತಗೋಬೇಕು, ಸ್ಯಾನಿಟರಿ ತಗೋಬೇಕು ಅಂತ ಸಂದರ್ಭದಲ್ಲಿ ಮತ್ತೆ ಕೇಬಲ್ ಇದೇನೆ ತಗೋಬೇಕು, ಯಾವುದೋ ಬೆಸ್ಕಾಂದ ಕನೆಕ್ಷನ್ ತಗೋಬೇಕು ಅಂದಾಗ
ರೆಸಿಡೆನ್ಷಿಯಲ್ ಪರ್ಪಸ್ ಆದಾಗ ಅವ್ರು 1 ಅಡಿನ 1.5 ಅಡಿ 2 ಅಡಿ ಹೊಡ್ಕೋತಾರೆ. ಆ ಕಾರಣದಿಂದಾಗಿ ಏನು ಅಂತ ಆಗಿದೆ ನಿಯಮ, ಇದು 5 ಅಡಿ ಇರಬೇಕು ಕೆಳಗಡೆ. ಇದು ಡೇಂಜರಸ್ ಕೇಬಲ್, 11 ಕಿಲೋವ್ಯಾಟ್ ಕೇಬಲ್, ಪ್ರಾಣಕ್ಕೆ ಹಾನಿ ಆಗುವಂಥದ್ದು. ಏನಾದ್ರೂ ಎಡವಟ್ಟಾದ್ರೆ ನನ್ನ ದಿನ ಇಲ್ಲಾಗಿರುವಂತ ಘಟನೆಯಲ್ಲಿ ತುಂಬಾ ಅಪಾಯ ಆಗ್ಬೇಕಾಗಿತ್ತು. ಆದ್ರೆ ಅದೃಷ್ಟವಶಾತ್ತು ಯಾವುದೇ ರೀತಿಯ ಅಪಾಯ ಆಗದಂಗೆ ಅದು ಟಚ್ ಆಗಿದ ತಕ್ಷಣ ಸೌಂಡ್ ಬಂದಿದೆ, ಗೊತ್ತಾಗಿದೆ. ಇದು ಆಗ್ತಾ ಇರುವಂತದ್ದು ಜನರ ಪ್ರಾಣದ ಜೊತೆ ಚೆಲ್ಲಾಡ್ತಾ ಇರುವಂತಹ ಬೆಸ್ಕಾಂ ಅಧಿಕಾರಿಗಳು. ಇದಕ್ಕೆ ಸರ್ ನಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡಬೇಕು. ಯಾಕೆಂದ್ರೆ 2022 ಜೂನ್ ಅಲ್ಲಿ ನಿಮ್ಮ ಕಚೇರಿಗೆ ಒಂದು ಪತ್ರ ಬರೆದಿದ್ದೀನಿ. ನಿಮ್ಮ ವ್ಯಾಪ್ತಿಗೆ ಒಳಪಡುವಂತದ್ದು ಎಲ್ಲೆಲ್ಲಿ ಈ ರೀತಿಯಾಗಿ ಅಂಡರ್ ಗ್ರೌಂಡ್ ಕೇಬಲ್ ಆಗ್ತಾ ಇದೆಯೋ ಇದನ್ನ ಸರಿಯಾಗಿ ವೀಕ್ಷಣೆ ಮಾಡಬೇಕು. ನಿಮ್ಮವರೊಬ್ರು ವೀಕ್ಷಣೆ ಮಾಡಿ ಸರಿಯಾಗಿ ಕೆಲಸ ಮಾಡಿಸ್ಬೇಕು ಅಂತ ನಾವು ಹೇಳಿದ್ವಿ. ಆದ್ರೂ ಇವತ್ತು ಇಲ್ಲಿ ಸಿಕ್ಕಿದೆ. ಇದು ಬೇಜವಾಬ್ದಾರಿತನ. ಯಾಕೆಂದ್ರೆ ಇವತ್ತು ಇನ್ನೂ ಇಷ್ಟು ಖಾಲಿ ಸೀಟ್ಗಳಿದೆ. ಇವರೆಲ್ಲ ನಾಳೆ ಮನೆ ಕಟ್ಟಬೇಕು. ಯಾರಾದ್ರೂ ಏನಾದ್ರು ಅನಾಹುತ ಆದ್ರೆ ಏನಂತಾರೆ, ಬೆಸ್ಕಾಂ ನಮಗೆ ಸಂಬಂಧ ಇಲ್ಲ ಅಂತ ಕೈ ಕುಟ್ಕೊಂಡು ಕೂತ್ಕೋಬಾರ್ದಲ್ವಾ? ಈಗ ಇದನ್ನ ಈ ರೀತಿಯಾಗಿ ಅನಾಹುತಗಳಾಗೋದಕ್ಕೆ ಇನ್ನೊಂದು ಕೆಲವರು ಜನ ಕಾಯ್ಕೊಂಡು ಕೂತಿರ್ತಾರೆ, ಗುತ್ತಿಗೆದಾರರು. ಯಾಕೆಂದ್ರೆ ನೀವು ಎಲ್ಲ ಸರಿ ಮಾಡಿಸೋದು, ಏನೋ ಡ್ಯಾಮೇಜ್ ಆಯ್ತು ಅಂದ್ರೆ ಇಡೀ ಲೆವೆಟ್ಗೆ ಕರೆಂಟ್ ಹೊಟ್ಟೋಯ್ತು. ನಾವು ಇದಕ್ಕೆ 15,000 ರೂಪಾಯಿ ಖರ್ಚು ಮಾಡಿದೀವಿ. ಅದಕ್ಕೊಂದು ಮಾನದಂಡ ಇರಬೇಕಲ್ವಾ? ಈ ರೀತಿ ಆಗೋದಕ್ಕೆ ಎಷ್ಟು ಖರ್ಚಾಗುತ್ತೆ? ಇದು ಡ್ಯಾಮೇಜ್ ಆಯ್ತು, ಇದನ್ನ ನಾವು ಸರಿ ಮಾಡಿಸ್ಬೇಕು, ಎಷ್ಟು ಖರ್ಚಾಗುತ್ತೆ ಸರ್ ಇದಕ್ಕೆ? ಜಾಯಿಂಟ್ ಕಿಟ್ಟು ಸ್ವಲ್ಪ ಜೋರಾಗಿ ಹೇಳಿ. 7,000 ಆಗುತ್ತೆ ಸರ್. ಜಾಯಿಂಟ್ ಕಿಟ್ಟು 7,000, ಲೇಬರ್ ಒಂದು 2,000 ಅಲ್ವಾ? 10,000 ರೂಪಾಯಿ ಅಂತ ಹಾಕೊಳ್ಳೋಣ. ಈಗ ನಾವು ನೆನ್ನೆ ದಿನ, ಯಾಕೆಂದ್ರೆ ನೀವು ಯಾರು ಹೇಳಿಲ್ಲ, ಯಾಕೆಂದ್ರೆ ಈಗ ನಿಮ್ಗೊಂದು ಮಾಹಿತಿ ಬಂತು ಈ ರೀತಿ ಆಗಿದೆ ಅಂತ. ನಿಮ್ದು ಜವಾಬ್ದಾರಿಗಳು ಯಾಕೆ ನೆನಪಿಸ್ಬೇಕು ನಾವು ಅಂದ್ರೆ, ಈಗ ಅವ್ರು ಎಷ್ಟು ಇಸ್ಕೋತಾರ ಏನೋ ಅಂತ ಗೊತ್ತಿಲ್ಲ. ಅದಕ್ಕೊಂದು ಮಾನದಂಡ ಇಡಬೇಕು. ಈಗ ಎಲ್ಲದಕ್ಕೂ ಮಾನದಂಡ ಅಲ್ವಾ? ನಿಮ್ಗೆ ಯಾಕೆ ಇಷ್ಟು ಸಂಬಳ ಕೊಡೋದಕ್ಕೆ ಒಂದು ಮಾನದಂಡ ಇದೆ. ಗುತ್ತಿಗೆ ಕೊಟ್ಟಾಗ ಟೆಂಡರ್ ಕರೆದಾಗ ಯಾಕೆ ಇಷ್ಟಕ್ಕೆ ಫಿಕ್ಸ್ ಮಾಡ್ತೀವಿ ಅನ್ನೋದಕ್ಕೆ ಒಂದು ಮಾನದಂಡ ಇದೆ. ಅದೇ ರೀತಿಯಾಗಿ ಈ ತರ ಸಮಸ್ಯೆಗಳಾದಾಗ ಆಮೇಲೆ ಇದು ಕಟ್ಕೊಡ್ಬೇಕಾಗಿತ್ತು, ನೀವು ಕೊಟ್ಕೊಡ್ಬೇಕಿತ್ತು. ಯಾಕಂದ್ರೆ ಇದು ನಿಂಬೆ ಜವಾಬ್ದಾರಿತನ. 12 ಇಂಚು 1 ಅಡಿಲಿರುವಂತ ಕೇಬಲ್ ನಮ್ದೆಲ್ಲ ಫಾಲ್ಟು. ಈಗ ಏನ್ ಮನೆ ಕಟ್ತಾ ಇದ್ದಾರೆ ಅವ್ರದ್ದೆಲ್ಲ ಫಾಲ್ಟ್. ಇದು ಬೆಸ್ಕಾಮ್ದು. ನಾವು ಇದನ್ನ ಪತ್ರ ಬರಿತೀವಿ, ನೀವು MD-ಗೂ ಕೊಡ್ತೀವಿ. ನಾ ಸಾಧ್ಯ ಆದ್ರೆ ಇದನ್ನ ಓನರ್ ಏನಾದ್ರು, ಈ ಬಿಲ್ಡಿಂಗ್ ಓನರ್ ಏನಾದ್ರು ಒಪ್ಕೊಂಡ್ರೆ ಕೋರ್ಟಲ್ಲೂ ಫೈಟ್ ಮಾಡ್ತೀವಿ. ಯಾಕಂದ್ರೆ ನಮ್ಗೆ 15,000 ದೊಡ್ಡದು. ಈಗ 15,000 ಖರ್ಚಾಗಿರುವಂಥದ್ದು. ಆಮೇಲೆ ಅವನ್ನ ಯಾರನ್ನೇನ ಕೆಲಸ ಮಾಡಿಕೊಟ್ಟು ಅವನನ್ನು ನಾವು ದೂರಕ್ಕಾಗಲ್ಲ. ಯಾಕೆಂದ್ರೆ ಅವ್ನಿಗೆ ಕೆಲಸ ಕೊಟ್ವಿ, ಅವ್ನು ಸಿಕ್ತು. ಯಾಕೆಂದ್ರೆ ಸಿಗದೆ ಅಪರೂಪದ ಚಾನ್ಸ್ಗಳಿವು. ಅವ್ನು ಕೇಳ್ಕೊಂಡು 15,000 ರೂಪಾಯಿ ಅಂತ. ನೀವು ಸರಿಯಾಗಿ ಏನಾದ್ರು ಗೈಡ್ ಮಾಡಿದ್ದಿದ್ರೆ ಈ ರೀತಿ ಸಮಸ್ಯೆಗಳ ಬಗ್ಗೆ ಸರಿ ಹೋಗ್ತಿತ್ತು. ನೀವು ನಿಜವಾಗ್ಲೂ ಹೇಳ್ತೀನಿ, ಬೆಸ್ಕಾಂ ಅಧಿಕಾರಿಗಳಷ್ಟು ಉಡಾಫೆತನ ಇವತ್ತು ಇನ್ಯಾವುದೇ ಕಚೇರಿಗಳಲ್ಲಿಲ್ಲ. ಇವ್ರ ನಿರ್ಲಕ್ಷ್ಯ, ಪ್ರಾಣಹಾನಿ ಆಗಿದ್ರೆ ಏನು ಸರ್ ಮಾಡ್ಬೇಕಿತ್ತು ನಾವು? ಇದರಿಂದ ಕಾಮಗಾರಿ ವೇಳೆ ಗಂಭೀರ ಅಕ್ರಮಗಳು ಸಹ ನಡೆದಿರಬಹುದೆಂಬ ಅನುಮಾನಗಳು ಸಹ ಬಲವಾಗಿವೆ. ಇಂತಹ ಕಳಪೆ ಕಾಮಗಾರಿ ಬಿಲ್ ಪಾಸ್ ಮಾಡಿದ್ದವರು ಯಾರು? ಸಾರ್ವಜನಿಕರ ತೆರಿಗೆ ಹಣವನ್ನ ದುರುಪಯೋಗವನ್ನ ಪಡಿಸಿಕೊಂಡಿರುವವರು ಯಾರು? ಜೀವಾಪಾಯವನ್ನುಂಟು ಮಾಡಿದವರ ವಿರುದ್ಧ ಯಾವ ಕ್ರಮ ಕೈಗೊಳ್ಳಲಾಗುತ್ತದೆ? ಸ್ಥಳೀಯರು ತಕ್ಷಣವೇ ಈ ಪ್ರದೇಶದಲ್ಲಿನ ಯುಜಿ ಕೇಬಲ್ಗಳನ್ನು ಸುರಕ್ಷಿತ ಆಳಕ್ಕೆ ಮರು ಅಳವಡಿಸುವಂತೆ ಆಗ್ರಹಿಸಿದ್ದಾರೆ. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಈ ಕುರಿತು ಬೆಸ್ಕಾಂ ಉನ್ನತಾಧಿಕಾರಿಗಳು ಸ್ಪಷ್ಟನೆ ನೀಡಬೇಕಿದ್ದು, ಸಾರ್ವಜನಿಕರ ಸುರಕ್ಷತೆಗಾಗಿ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ.